ಶಂಕರ್ನಾಗ್ ಅವ್ರಿಗೂ ಬಾಡಿ ಅಲ್ಲಿ ಪೋಸ್ಟ್ ಮಾರ್ಟಮ್ ಆಗಿ ಬರಬೇಕು. ರಾಮಕೃಷ್ಣ ಹೆಗಡೆ ಅವರೆಲ್ಲ ಇದ್ರು ಬಿಡಿ. ಇಮಿಡಿಯೇಟ್ ಅಲ್ಲಿ ಆ್ಯಕ್ಷನ್ ಆಗಿ ಇಮಿಡಿಯೇಟ್ ಪೋಸ್ಟ್ಮಾನ್ ಆಗಿ ಬಾಡಿ ಬಂತು. ಎಲ್ಲಿಗೆ ಬಂತು? ಬೆಂಗಳೂರಿಗೆ ಬಂತು. ಇಷ್ಟೊತ್ತಿಗೆ 2-3 ಗಂಟೆ ಮಧ್ಯಾಹ್ನ ಬಂದು ಸೀದಾ ಕಂಟ್ರಿ ಕ್ಲಬ್ಗೆ ಅವರು ಹೋದರು. ಅಲ್ಲೆಲ್ಲ ಇದೆಲ್ಲ ಮಾಡಿದ್ರು. ಸರಿ, ಅವ್ರಿಗೆ ಅರುಂಧವತಿ ಅವ್ರಿಗೆ ಮೆಸೇಜ್ ಹೋಗಿಲ್ಲ ಪಾಪ. ಸರಿ, ಇನ್ನೇನು ಅಲ್ಲಿ ಬಾಡಿ ಎಲ್ಲ ಇದು ಮಾಡ್ಕೊಂಡು ಬಂದರು. ಅವರು ಬ್ರಾಹ್ಮಿನ್ಸ್ ಅಲ್ವಾ, ವಿಲ್ಸನ್ ಗಾರ್ಡನ್ಗೆ ತಗೊಂಬಂದರು. ಅವರು ಅವ್ರ ತಂಗಿ ಪಿಂಟಿ ಅಂತ ಇದ್ದರು. ಅವರಾಳು ಬರಲಿ ನೋಡಲಿ ಅಂತ. ಆವಾಗ ಡೀಸೆಲ್ ಕೇರ್ ಸಿಟಿ, ಅವ್ರು ಕಾರಲ್ಲಿ ಅಲ್ಲೆಲ್ಲೋ ಪೆಟ್ರೋಲ್ ಹಾಕ್ಕೊಂಡು ಬರ್ತಾ ಇದ್ದಾರೆ ಅಂತ. ನೋಡಿ ಸರ್, ಬಾಡಿ ಸಾಯಂಕಾಲ 5-6 ಗಂಟೆಗೆ ವಿಲ್ಸನ್ ಗಾರ್ಡನ್ ಬರ್ನಿಂಗ್ ಜಾಗಕ್ಕೆ ಬಂದಿದೆ. ಜನ ಸಾಗರ ತುಂಬಿದ್ದಾರೆ ಜನ. ಸರಿ, ಅಲ್ಲಿ 5 ಗಂಟೆ ಆಯಿತು, 6 ಗಂಟೆ ಆಯಿತು, 7 ಗಂಟೆ ಆಯಿತು, ಎಲ್ಲ ಕೂತ್ಕೊಂಡು ಭಜನೆ ಮಾಡ್ತಾಯಿದ್ದೀವಿ. ಇವ್ರು ಬಂದಿಲ್ಲ, ಇನ್ನು ಫೋನ್ ಇಲ್ಲ, ಎಲ್ಲಿದ್ದೀರಾ ಅಂತ. ಜನ ಬೊಬ್ಬೆ. ಸರಿ, ಎಲ್ಲ ಮಾಡಿ ಅವ್ರ ವಿಲ್ಸನ್ ಗಾರ್ಡನ್ ಕಾಂಪೌಂಡೇ ಉಳಿಸ್ಬಿಟ್ರು ಸರ್, ಸ್ಮಶಾನದ್ದು. ಕೊನೆಗೆ ಕಮಿಷನರ್ ಏನು ಹೇಳಿದ್ರು, ರಾತ್ರಿ 1 ಗಂಟೆ 1-2 ಗಂಟೆ ಅವರೇ ಬಂದ್ಬಿಟ್ಟು ಅನಂತ್ನಾಗ್ ಅವ್ರಿಗೆ, ನೋಡಿ ನಾವಿನ್ನು ಕಂಟ್ರೋಲ್ ಮಾಡೋ. 2 ಗಂಟೆ ರಾತ್ರಿ ಆದ್ರೂ ಜನ ಒಬ್ಬನೂ ಕದಲಿಲ್ಲ, ಹಂಗೆ ನಿಂತಿದ್ದಾರೆ. ಶಂಕರ್ನಾಗ್ ಅವ್ರನ್ನ ಬರ್ನಾಗವ್ರಿಗೂ ನಾವು ಕದಲಲ್ಲ ಅಂತ. ಸರಿ, ಕಮಿಷನರ್ ಹೇಳಿದ್ರೆ, ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಜನಗಳನ್ನ, ದಯವಿಟ್ಟು ನೀವು ಅವ್ರನ್ನ ಇದು ಮಾಡಬೇಕು ಅಂತ. ಆಯಿತು ಅಂಥೇಳಿ ಇನ್ನು ತಿರ್ಗಾ ಅವರು ಪೂಜೆ ಎಲ್ಲ ಮಾಡಿ ಇನ್ನೇನು ಕರೆಂಟ್ಗೆ ಒಲೆಗೆ ಹಂಗೆ ಹಾಕಿದ್ರು ಸರ್. ಕಾರ ಆರನ್ ಆಯಿತು. ತಿರ್ಗಾಗ ಬಂದರು ಅಂತೇಳಿ ಮತ್ತೆ ತೆಗೆದು ಅರುಂಧತಿ ನಾಕು ಅಂದ್ರೆ ಅನ್ಕಾನ್ಶಿಯಸ್ ಆಗಿತ್ತಲ್ಲ, ಕಾಲಿಗೆ ಎಟ್ಟು ಬಿದ್ದಿತ್ತು ಬೇರೆ. ಹಂಗಾಗಿ ಅವರು ಪ್ರಜ್ಞೆ ಇರಲಿಲ್ಲ. ಅವ್ರ ತಂಗಿಯಾರು ಬಂದು ನೋಡಲಿ ಅಂತ ಬಾಡಿನ ಇಟ್ಕೊಂಡಿದ್ದು. ಸರಿ, ಆಮೇಲೆ ಅವ್ರು ಬಂದರು. ಇಮಿಡಿಯೇಟ್ ಬಾಡಿ ನೋಡಿ ರಾತ್ರಿ 3 ಗಂಟೆ ಅವ್ರನ್ನ ಬರ್ನ್ ಮಾಡಿದಾಗ